ಸರ್ ನಾಗೇಂದ್ರ ಅವ್ರನ್ನ ವಶಕ್ಕೆ ಪಡಿಸಿದೆ ಸರ್ ಇಡಿ ಅವರು. ಇದು BJP ಒಂದು ತಂತ್ರನೋ ಅಥವಾ ರೆಗ್ಯುಲರ್ ಪ್ರೊಸೀಜರ್ ಮಾಡಿದಾರೋ? ನೋಡಿ, ನಾವು ಈಗಾಗಲೇ SIT ತನಿಖೆ ಮಾಡ್ತಾಯಿತ್ತು. ಇಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ. ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು. ತಪ್ಪಿಸಿದ್ರೆ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ, ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ನಿಷ್ಪಕ್ಷಪಾತ ಅನ್ನೋದು ತನಿಖೆ ಆಗಬೇಕು. ರಾಜಕೀಯ ನಿರ್ಧಾರ ಆಗಬಾರ್ದು. SIT ಹೊರತಾಗಿಯೂ ಇಡಿ ಬರೋ ಅವಶ್ಯಕತೆ ಇತ್ತ? ಬೇರೆ ರಾಜ್ಯಗಳ ಒಂದು ಇದರಿಂದ ಇಡೀ ಎಂಟರ್ ಆಗಿರ್ಬೋದು. ಬಟ್ SIT ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವರು ತನಿಖೆ ಮಾಡ್ತಾಯಿದ್ರು. ನಮ್ಮದು ಇಷ್ಟೇ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿಸಿದ ಶಿಕ್ಷೆ ಆಗಲಿ. ಇದು ನಿರಪರಾಧಿಯಾಗಿದ್ದರೆ, ಯಾರಾಗಿ ಸಾಕ್ಷಿ ಇಲ್ಲ, ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು. ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು. ಸರ್, ಈಗ ಬಸವರಾಜ ರಾಯರೆಡ್ಡಿ ಅವರಿಗೆ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಅದೇನಾದರೂ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ನಿನ್ನೆ ಹೇಳಿದ್ದೀನಿ, ಇದನ್ನೆಲ್ಲ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಅಷ್ಟೇ.